ಬೆಂಗಳೂರಿನಲ್ಲಿ ಯುವತಿ ಮೇಲೆ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ಯಾರ ಮೇಲೆ ಹಲ್ಲೆ ಮಾಡಿದ್ದು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಯಾಕಂದ್ರೆ ಈ ಇನ್ಸ್ಟಾದಲ್ಲಿ ಬಂದಂತಹ ವಿಡಿಯೋ ನೋಡಿ ಆ ಟೂ ವೀಲರ್ ಚಾಲಕ ಏನಿದ್ದಾನೆ ಆತನೇ ಆಕೆಯ ಮೇಲೆ ಕೈ ಮಾಡಿರುವಂತಹ ದೃಶ್ಯಗಳು ಈಗ ವೈರಲ್ ಆಗಿರುವಂತದ್ದು. ಆದ್ರೆ ಅಸಲಿಗೆ ಏನ್ ನಡೆದಿದೆ, ಯಾರ ಮೇಲೆ ಈಗ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೈಕ್ ಟ್ಯಾಕ್ಸಿ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದು ಯುವತಿಯಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದು ಯುವತಿಯಂತೆ. ನ್ಯೂಸ್ 18ಗೆ ರ್ಯಾಪಿಡೋ ಬೈಕ್ ಚಾಲಕ ಸುಹಾಸ್ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಶಾರ್ಟ್ ಕಟ್ ನಲ್ಲಿ ಬಂದೆ ಅಂತ ಗಲಾಟೆ ಮಾಡಿದ್ಲಂತೆ. ಅರ್ಧ ದಾರಿಯಲ್ಲಿ ಸ್ಕೂಟರ್ ನಿಲ್ಲಿಸಿ ನಿಂದಿಸಿದ್ಲಂತೆ. ಟಿಫನ್ ಬಾಕ್ಸ್ ನಲ್ಲಿ ಹೊಡೆದ್ರು ಅಂತ ಚಾಲಕ ಸುಹಾಸ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜನರ ಮುಂದೆ ಹೊಡೆದಾಗ ಸಿಟ್ಟಲ್ಲಿ ನಾನು ಹೊಡೆದೆ. ಆಮೇಲೆ ಯುವತಿ ಕೆಲಸ ಮಾಡುವ ಅಂಗಡಿಗೆ ಹೋದೆ, ಮ್ಯಾನೇಜರ್ಗೆ ದೂರನ್ನ ನೀಡಿದೆ ಅಂತ ಹೇಳಿ ಸುಹಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅದಕ್ಕೆ ಮ್ಯಾನೇಜರ್ ಅಂದ್ರು, ಅವಳು ಸೈಕೋ, ಇಲ್ಲೂ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ನಾನು ವಾಪಸ್ ಬಂದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈಗ ಏನ್ 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಈಗ ವೈರಲ್ ಆಗ್ತಾ ಇದೆಯಲ್ಲ, ಈ ದೃಶ್ಯದ ಅಸಲಿ ಸತ್ಯ ಈಗ ಹೊರಬಿದ್ದಿದೆ. ಯಾಕಂದ್ರೆ ಆ ಹುಡುಗಿಗೆ ಹೊಡೆಯುವಂತಹ ದೃಶ್ಯ ಮಾತ್ರ ಸದ್ಯಕ್ಕೆ ವೈರಲ್ ಆಗಿತ್ತು. ಬಟ್ ಯಾರು ಮೊದಲಿಗೆ ಹೊಡೆದ್ರು ಅನ್ನುವಂತಹ ಸ್ಪಷ್ಟತೆ ಇರಲಿಲ್ಲ. ಸ್ವತಃ ಈಗ ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಬುಕ್ ಮಾಡ್ಕೊಂತಾರೆ, ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರು ಅಂತ ಹೇಳ್ತಾರೆ. ಎಲ್ಲಿದ್ರು ಅಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ್ ಮಾತಾಡ್ಕೊಂಡು ಬರ್ತಾರೆ. ಅವರು ಹಿಂಗೆ ಹೋಗ್ಬೇಕು ಅಂತ ಸರಿ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿರದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅಲ್ಲ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರ್ದು ಅಂತ ಒಳಗಡೆಯಿಂದ ಇದು ಮಾಡ್ಕೊಂಡ್ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವ್ರು ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೂ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳಿದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 15 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ ನಿಂಗೆ ಅಷ್ಟು ಗೊತ್ತಾಗಲ್ವ, ರೂಟ್ ಗೊತ್ತಾಗಲ್ವ. ನಾನು ಮೇಡಮ್ ನಿಮಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಹೇಳಿದೆ, ಮೇಡಮ್ ನಿಮ್ಗೆ ನನ್ನ ಮೇಲೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು. 2 ಸಲ ಹೊಡೆದ್ರು. ಒಂದು ಕತ್ತನ್ ಬಿಟ್ಟು ಅಂತ ಜೋಡಲ್ಲಿ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ಅಕ್ಕಪಕ್ಕ ನೋಡೋದು ಏನು ತಿಳ್ಕೊಳೋದ ಅಂತ ಹೇಳ್ತಾರೆ. ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ನಾನು ಮಾಡೋಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ, ಅವ್ನು ಕೇಳ್ತಾನೆ ಇಲ್ಲ. ನೀವು ನಿನ್ನ ಕಂಟ್ರಿಗೆ ಹೋಗು, ಸ್ಟುಪಿಡ್ ಇದೆ ಅಂತ ಮಾತಾಡ್ತಾವ್ರೆ. ಪೇಮೆಂಟ್ ಮಾಡಿದ್ರು ಸರ್. ಕೊನೆಗೆ ಪೇಮೆಂಟ್ ಮಾಡ್ಬಿಟ್ಟು ಅವರು ಒಂದೈಟ್ ಹೊಡೆದ್ರು. ಸರಿ ಅಂದ್ಬಿಟ್ಟು ಅವ್ರು ಎಲ್ಲೋ ಹೋಗ್ಬಿಟ್ಟು ಅಲ್ಲೇ ನನ್ನ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಅಂತ ಅಲ್ಲೇ ಹೋದೆ ಸರ್. ಜನ ಬುಕ್ ಮಾಡ್ಕೊತಾರೆ, ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ದೃಶ್ಯ ವೈರಲ್ ಆಗಿತ್ತಲ್ಲ, ಈ ಚಾಲಕ ಯುವತಿಯ ಮೇಲೆ ಹಲ್ಲೆ ಮಾಡಿರುವಂತದ್ದು ಅಸಲಿ ಸತ್ಯ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ಸುಹಾಸ್ ನೇರವಾಗಿಯೇ ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾನೆ. ಅಲ್ಲಿ ಏನ್ ನಡೀತಂತೆ, ಆಕೆಯ ಬಿಹೇವಿಯರ್ ಹೇಗಿತ್ತಂತೆ, ಆಕೆಯ ಹಿನ್ನೆಲೆ ಏನು, ಆಕೆ ಕೆಲಸ ಮಾಡುವಂತಹ ಆಫೀಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಹೇಳಿ ಮ್ಯಾನೇಜರ್ ಕೂಡ ಹೇಳಿದಾರಂತೆ. ಇದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಚೈತ್ರ, ಮೊನ್ನೆ ನಡೆದಿರುವಂಥ ಘಟನೆ ಇವತ್ತು ವಿಡಿಯೋ ವೈರಲ್ ಆಗಿ ಒಂದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿತ್ತು. ಇವತ್ತು ಬೆಳಿಗ್ಗೆ ರ್ಯಾಪಿಡೋ ಚಾಲಕ ಸುಹಾಸ್ ಶ್ರೇಯಾ ಅನ್ನುವಂಥ ಯುವತಿ ಮೇಲೆ ಕೈ ಮಾಡಿರುವಂಥ ಹಲ್ಲೆ ಮಾಡಿರುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇವತ್ತು ಬೆಳಿಗ್ಗೆವರೆಗೂ ಕೂಡ, ಮಧ್ಯಾಹ್ನದವರೆಗೂ ಕೂಡ 1 ವರ್ಷನಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಇದೀಗ ಸುದ್ದಿ ಆಗ್ತಾ ಇದ್ದ ಹಾಗೆ ಈ ಒಂದು ಹಲ್ಲೆ ಮಾಡಿರುವಂಥ ಆರೋಪಿ ಸುಹಾಸ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ವಿಡಿಯೋ ಮುಖಾಂತರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಆತ ಹೇಳುವಂತ ಪ್ರಕಾರ ತನ್ನ ವಿಡಿಯೋದಲ್ಲಿ ಮೊದಲು ಕೈ ಮಾಡಿದ್ದು ಆಕೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. 9:30 ಸುಮಾರಿಗೆ BTM ಲೇಔಟ್ PG ಬಳಿಯಿಂದ ಶ್ರೇಯಾಳನ್ನ, ಅಂದ್ರೆ ಆಕೆಯನ್ನ ನಾನು ಪಿಕಪ್ ಮಾಡಿ ಬೆಳಿಗ್ಗೆ ಹೊತ್ತು ಟ್ರಾಫಿಕ್ ಇರುತ್ತೆ, ಹೀಗಾಗಿ ನನಗೆ ಗೊತ್ತಿರುವಂತಹ ಬೈಪಾಸ್ ಅಂದ್ರೆ ಶಾರ್ಟ್ ಕಟ್ ಮೂಲಕವಾಗಿ ಅವರನ್ನ ಪಾಯಿಂಟ್ಗೆ, ಅಂದ್ರೆ ಎಲ್ಲಿ ಇಳಿಬೇಕಿತ್ತು, ಎಲ್ಲಿ ಇತ್ತು ಟಾರ್ಗೆಟ್ ಪಾಯಿಂಟ್, ಅಲ್ಲಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅರ್ಧದಲ್ಲಿ ಆಕೆ ಕಿರ್ಚಾಡೋದಕ್ಕೆ ಶುರು ಮಾಡಿದ್ಲು, ನೀನು ಯಾಕೆ ಶಾರ್ಟ್ ಕಟ್ ದಾರಿಯನ್ನ ಹಿಡಿದಿದ್ಯಾ, ನೇರವಾಗಿ
ಹೋಗಕ್ ನಿನ್ಗೆ ಏನಾಗಿದೆ ಅನ್ನುವಂಥ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಲ್ಸೋದಕ್ಕೆ ಶುರು ಮಾಡಿದ್ರು. ತಕ್ಷಣವೇ ನಾನು ಆ ಸ್ಕೂಟರ್ ಅನ್ನ ಬದಿಗೆ ನಿಲ್ಲಿಸಿದೆ. ಬದಿಗೆ ನಿಲ್ಲಿಸುವಂತ ಸಂದರ್ಭದಲ್ಲಿ ಇಂಗ್ಲಿಷ್ ನಲ್ಲಿ ನನ್ನ ತಂದೆ ತಾಯಿಗೂ ಕೂಡ ಅವಾಚ್ಯವಾಗಿ ನಿಲ್ಲಿಸಿದಳು. ಈ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಸಾರ್ವಜನಿಕರು ಸೇರಿದ್ರು. ನಾನು ಈ ರೀತಿಯಾಗಿ ಮಾತಾಡೋದು ಸರಿಯಲ್ಲ, ನನ್ನ ತಂದೆ ತಾಯಿಗೆ ಯಾಕೆ ಬೈತಿದ್ದೀರಿ ಅನ್ನುವಂಥದ್ದನ್ನ ಕೇಳಿದೆ. ಈ ಸಂದರ್ಭದಲ್ಲಿ ನನ್ನ ಕಾಲರ್ ಪಟ್ಟಿಯನ್ನ ಮತ್ತು ಟಿಫಿನ್ ಬಾಕ್ಸ್ ನಲ್ಲಿ ನನ್ನ ಮೇಲೆ ಮೊದಲನೇ ಬಾರಿಗೆ ಆಕೆ ಹಲ್ಲೆ ಮಾಡಿದ್ಲು. ಅಷ್ಟು ಜನ ನೋಡ್ತಿದ್ದಾಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ಲಲ್ವಾ ಅನ್ನುವಂಥ ಒಂದು ರೀತಿಯಲ್ಲಿ ಅವಮಾನವಾಯ್ತು ನನಗೆ. ಹೀಗಾಗಿ ನಾನು ಕೂಡ ವಾಪಸ್ ಹೊಡೆದೆ ಅನ್ನುವಂಥ ರೀತಿಯಲ್ಲಿ ಆತ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣದ ಸಂಬಂಧಪಟ್ಟಿರುವ ಹಾಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಸಲೆತ್ತೇನು, ಈತನೇ ಆಕೆಗೆ ಹಲ್ಲೆ ಮಾಡಿದ್ದಾನೆ ಅಥವಾ ಆಕೆಯ ಮೊದಲು ಈಕೆಗೆ ಹಲ್ಲೆ ಮಾಡಿದ್ದಾಳ ಅನ್ನುವಂಥದ್ದೆಲ್ಲವೂ ಕೂಡ ಪೊಲೀಸರ ತನಿಖೆಯ ಬಳಿಕ ಗೊತ್ತಾಗುತ್ತೆ. ಚೈತ್ರ. ಓಕೆ.